ನುಗ್ಗೆಕಾಯಿ ಪಲ್ಯ ಮಾಡಲು ಮೊದಲು ಈ ಥರ ನಾನು 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಇರೋದೆಲ್ಲ ಒಂದು ಕಡೆ, ಸಣ್ಣ ಇರೋದೆಲ್ಲ ಒಂದು ಕಡೆ. ಅದನ್ನು ತೊಳೆದುಕೊಂಡು ಮೊದಲು ಬೇಯಿಸಲು ಇಟ್ಕೊತಾ ಇದ್ದೀನಿ. ದಪ್ಪ ಇರೋದನ್ನೆಲ್ಲ ಫಸ್ಟ್ ಹಾಕಿಬಿಟ್ಟು ಅದ್ರ ತುಂಬ ನೀರು ಹಾಕ್ಬಿಟ್ಟು ಮುಚ್ಚಿಡಬೇಕು. ಉರಿ ಜೋರಿಟ್ಟಿರಬೇಕು. 1-2 ನಿಮಿಷ ಆದ ನಂತರ ಅದನ್ನು ಕಲಸಬೇಕು. ಕೆಳಗಡೆ ಸ್ವಲ್ಪ ಮೇಲೆ ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಮತ್ತೆ ಕುದಿಯಲು ಬಿಡ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ತೆಳು ಇರುವಂತಹ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಲ್ಲವೂ ಚೆನ್ನಾಗಿ ಈಕ್ವಲಾಗಿ ಬೇಯುತ್ತೆ. ಇಲ್ಲಾಂದರೆ ದಪ್ಪ ಇರೋದು ಬೆಂದಿರಲ್ಲ, ತೆಳ್ಳಗಿರೋದು ಬೇಗ ಮೆತ್ತಗಾಗ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಎರಡು ಈಕ್ವಲಾಗಿ ಬೇಯುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಅರ್ಧ ಮುಚ್ಚಳ ಮುಚ್ತೇನೆ. ಜೋರು ಇಟ್ಬಿಟ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ 1 ನಿಮಿಷ ಕಲಸಿ ಇವಾಗ ಚೆನ್ನಾಗಿ ಬೆಂದಿದೆ. ಒಲೆನ ಆಫ್ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಅದೇ ಅವ್ರಿಗೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯುತ್ತೆ. ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಮಿಡ್ಲು ಕಟಮ್ ಅಂತ ಚೆನ್ನಾಗಿರುತ್ತೆ. ಯಾರಿಗೆ ಕಟಮ್ ಇಷ್ಟ ಇರಲ್ಲ ಅವರು ಕಮ್ಮಿ ಹಾಕ್ಕೋಬೋದು. ಇದಕ್ಕೆ ಇವಾಗ ಸಣ್ಣಗೆ ಹಚ್ಚಿರುವಂಥ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಸಣ್ಣ ಉರಿ ಇಟ್ಟು ಕಲಿಸ್ಬಿಟ್ಟು ಮುಚ್ಚಿಟ್ರೆ ಬೇಗ ಬೇಯುತ್ತೆ. ಈ ಥರ ಯಾವುದೇ ತರಕಾರಿನ ಮಾಡಿದರೆ ಬೇಗ ಬೇಯುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಹಚ್ಚಿರುವಂಥ ಟೊಮಟೊ ಹಣ್ಣು, ಕೊತ್ತಂಬರಿ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಕಲಿಸಿ ಸೇಮ್ ಪ್ರಾಸೆಸ್ಸು ಸಣ್ಣ ಇಟ್ಬಿಟ್ಟು ಮುಚ್ಚಿಟ್ರೆ ಬೇಗ ಬೇಯುತ್ತೆ. ಇವಾಗ ಇದನ್ನು ಬೇರ್ಪಡಿಸ್ಕೊತಾ ಇದ್ದೀನಿ. ರಸನೆಲ್ಲ ತೆಗಿತಾ ಇದ್ದೀನಿ. ನುಗ್ಗೆಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ರಸನ ಸಾರು ಮಾಡೋದು ಹೇಗೆ ಅಂತ ಇದ್ರದ್ದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಶೇಂಗಾನ ಚೆನ್ನಾಗಿ ಹುರಿದು ಆರಿದ ನಂತರ ಪುಡಿ ಮಾಡಿ ಇಟ್ಕೊಂಡಿರೋದು ನಾವು ರೆಡಿಯಾಗಿ ಇರುತ್ತೆ ಆಲ್ಮೋಸ್ಟ್ ಯಾವಾಗಲೂ. ಇವಾಗ ಆ ಪುಡಿನ ಇದಕ್ಕೆ ಒಂದು 5-6 ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ನೀವು ಹುಣಸೆಹಣ್ಣು ಹುಳಿ ಆದರೂ ಹಾಕೋಬೋದು. ನಾನು ನಿಂಬೆಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಟು 1-2 ನಿಮಿಷ ಮುಚ್ಚಿಡ್ತೇನೆ. ಈ ಥರ ಮಾಡೋದ್ರಿಂದ ಎಲ್ಲವೂ ಚೆನ್ನಾಗಿ ರಸ ಎಲ್ಲ ಹೀರ್ಕೊಳ್ಳುತ್ತೆ. ಉಪ್ಪು, ಖಾರ, ಹುಳಿ ಈ ಥರ ಲಾಸ್ಟಿಗಾದರೂ ನಿಂಬೆಹಣ್ಣು ಹಾಕ್ಕೊಂಡು ಮತ್ತೆ ಕಲಸೂ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಟೇಸ್ಟಿ ಆದಂಥ ನುಗ್ಗೆಕಾಯಿ ಪಲ್ಯ ರೆಡಿ ಟು ಈಟ್.